ಬೆಂಗಳೂರಿನ ಬನಶಂಕರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ತ್ಯಾಗರಾಜ ನಗರದಲ್ಲಿ ಅಜ್ಜಿಯ ಮನೆ ಮುಂದೆ ಆಟವಾಡ್ತಿದ್ದಂತಹ ಪುಟ್ಟ ಬಾಲಕನ ಮೇಲೆ ಅಮಾನವೀಯವಾಗಿ ಒದ್ದು ದುರುಳಾತನ ವ್ಯಕ್ತಿತ್ವವನ್ನು ಪ್ರದರ್ಶನ ಮಾಡಿರ್ತಕ್ಕಂಥದ್ದು. ಈ ಒಂದು ಅಮಾನವೀಯ ಘಟನೆಯನ್ನು ನೋಡಿದಂತಹ ಇಲ್ಲಿ ಪ್ರತ್ಯಕ್ಷದರ್ಶಿ ಟಿವಿನ ಜೊತೆಗಿದ್ದಾರೆ ಜಯರಾಮ್ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ಡಿಸೆಂಬರ್ 15ನೇ ತಾರೀಕು ನಡೆದಂಥ ಘಟನೆ ಏನು, ಆಕ್ಚುಲಿ ಏನು ಇನ್ಸಿಡೆಂಟ್ ಆಗಿದೆ, ಯಾಕೆ ಆ ರೀತಿ ವರ್ತನೆ ಮಾಡಿದ? ಗಾಡಿಯಿಂದ ಬರ್ತಾ ಇದ್ದೆ, ಹಿಂಗೆ ನಡ್ಕೊಂಡು ಬರ್ತಾ ಇದ್ದೆ, ಗಾಡಿಯಲ್ಲಿ ಬರ್ತಾ ಇದ್ದೆ. ಮಗು ಇಲ್ಲಿ ಆಟ ಆಡ್ತಿತ್ತು. ಆ ಮಗುನ ತುಳಿದಿದ್ದು ನಾನು ನೋಡಿದೆ, ಅಂದರೆ ಒದ್ದಿದ್ದು ನಾನು ನೋಡಿಲ್ಲ. ಮಗು ಬಿತ್ತು, ಆ ಮಗುನ ತುಳ್ಕೊಂಡೆ ಆಚೆ ಪಾಸ್ ಆದ. ನಾನು ಏನು ಮಗುನ ತುಳ್ಕೊಂಡು ಹಂಗೆ ಹೋಗ್ತಾನೆ, ಗಾಡಿ ಟರ್ನ್ ಮಾಡ್ಕೊಂಡು ವಾಪಸ್ ಅವನದು ಪಾರ್ಟಿ ಹತ್ರ ಹೋಗ್ತೀನಿ. ಏನಪ್ಪ ಮಗುನ ಒದ್ದಿದ್ಯಾ, ಒಂದು ಎತ್ತಿ ನಿಲ್ಲಿಸಿಲ್ಲ ಮಗುನ, ಒಂದು ಸಾರಿ ಕೇಳಿಲ್ಲ, ಏನಕ್ಕೆ ಹಂಗೆ ಮಾಡ್ಕೊಂಬಂದು? ಇಲ್ಲ ನನ್ನ ಚಪ್ಪಲಿ ಕಿತ್ತೋಯ್ತು ಅಂತ ನಾನು ಇರ್ಬೋದೇನೋ ಅಂದ್ಬಿಟ್ಟು ಅವ್ರಿಗೆ ಬೈದ್ಬಿಟ್ಟು ವಾಪಸ್ ಬಂದು ಅವ್ರ ಮನೆಯನ್ನು ಕರೆದ್ಬಿಟ್ಟು ಪಾಪು ಬಿದ್ದಿದೆ, ಒಂಚೂರು ಹುಷಾರು ನೋಡ್ಕೊಳ್ಳಿ ಅಂದ್ಬಿಟ್ಟು ನಾನು ವಾಪಸ್ ಹೋದೆ. ಹೋಗಿ ಹಾಫ್ ಆನ್ ಅವರ್ ಆದಮೇಲೆ ಗೊತ್ತಾಯಿತು, ಕ್ಯಾಮ್ರಾ ಚೆಕ್ ಮಾಡಿ, CC ಕ್ಯಾಮ್ರಾ ಚೆಕ್ ಮಾಡಿದ್ರು. ಮಾಡಿ ನನಗೆ ಫೋನ್ ಮಾಡಿ, ಜಯರಮಣ ಬನ್ನಿ ಅಂತ. ನಾನು ವಾಪಸ್ ಬಂದು, ಇಲ್ಲ ಜಯರಮಣ ನೋಡಿ ಮಗುಗೆ ಈ ಥರ ಮಾಡಿ. ಆಮೇಲೆ ನೋಡಿದ್ರೆ ಮಗುಗೆ ಓಡ್ ಬಂದು ಒದ್ದಿರೋದು. ಆಮೇಲೆ ಇನ್ನೂ 3 ಮಕ್ಳಿಗೆ ಒಂದು ಮಗುಗೆ ಬುಲೆಟ್ ತೊಗೊಂಡು ಬಂದು ಆ ಮಗು ಜಸ್ಟ್ ಗೇಟ್ ಒಳಗಡೆ ಪಾಸ್ ಆಯಿತು. ಇಲ್ಲ ಅಂದಿದ್ರೆ ಅವತ್ತು ಆ ಮಗು ಇಲ್ಲ. ಬುಲೆಟು ಜಸ್ಟ್ ಗಾಡಿ ಪಾಸ್ ಆಯಿತು, ಬುಲೆಟು ಹಿಂಗೆ ಪಾಸ್ ಆಗ್ಬಿಡ್ತು. ಇನ್ನೊಂದು 2 ಹೆಣ್ಮಕ್ಳು ಇಬ್ಬರು ನಡ್ಕೊಂಬರ್ತಾ ಇರ್ತಾರೆ, ಆ ಮಗು ಇಲ್ಲಿಂದ ಹಿಂಗೆ ಹೊಡಿತಾರೆ. ಈಗ ನನ್ನ ಮಗಳು ಇದ್ದಾಳೆ, ಹಾಗಾದ್ರೆ ನನ್ನ ಮಗು ಆಯ್ತು, ನಾನು ಏನು ಮಾಡಬೇಕು? ಈ ರೀತಿಯಾಗಿ 2-3 CCTV ನೋಡಿದ್ಮೇಲೆ ಗೊತ್ತಾಯ್ತು. ಅವ್ನು ಬಂದು ಇಮಿಡಿಯೇಟ್ ಆಗಿ ಹೋದ್ರು ಕೂಡ, ನೀವು ಪ್ರಶ್ನೆ ಮಾಡಿದ್ರು ಕೂಡ ಯಾವುದೇ ರೀತಿ ರೆಸ್ಪಾಂಡ್ ಮಾಡಿದಿರಾ ಈ ರೀತಿಯಾಗಿ? ಹೌದು, ನಾವೇನು ಅನ್ಕೊಂಡ್ವಿ, ಏನೋ ಮಿಸ್ ಆಗಿ ಕಾಲ್ ತಾಗಿರ್ಬೇಕು, ಮಗು ಬಿದ್ದಿರ್ಬೇಕು ಅಂತ ನಾನು ಜೋರು ಮಾಡ್ಬಿಟ್ಟು ಬೈದ್ಬಿಟ್ಟು ಹೋಗ್ಬಿಟ್ಟೆ. ಆಮೇಲೆ ಅವ್ರು ಮಗು ತಂದೆ ನನಗೆ ಫೋನ್ ಮಾಡಿದ್ರು, ಜಯರಮಣ ಇಲ್ಲ ಬೇಕಂತ ಮಾಡಿರೋದು ಅಂತ. ಕ್ಯಾಮ್ರಾ ಚೆಕ್ ಮಾಡಿ, CC ಕ್ಯಾಮ್ರಾ ಚೆಕ್ ಮಾಡಿ ಆಮೇಲೆ ರಿಟರ್ನ್ ನಾನು ಬಂದು ಸ್ಟೇಷನ್ ಇಮಿಡಿಯೇಟ್ ಫೋನ್ ಮಾಡಿ, ಬನಶಂಕರಿ ಸ್ಟೇಷನ್ ಇಮಿಡಿಯೇಟ್ ಬಂದು ಇಮಿಡಿಯೇಟ್ ಆಕ್ಷನ್ ತಗೊಂಡ್ರು. ಹೌದು, ನಾನು 15 ವರ್ಷದಿಂದ ಇದೇ ರೋಡಲ್ಲಿ ಇದ್ದೀನಿ. ಆದರೆ ಇವತ್ತವರೆಗೂ ನಮ್ಗೇನು ಆ ಥರ ಕಂಡು ಬಂದಿರಲಿಲ್ಲ. ಈಗ ಚೆಕ್ ಮಾಡಿದಾಗ ಒಂದೊಂದೇ ಮಗು ಸಿಗ್ತಾ ಇದೆ ಕ್ಯಾಮ್ರಾದಲ್ಲಿ. ಈಗ CC ಕ್ಯಾಮ್ರಾ ಚೆಕ್ ಮಾಡಿದ್ವಲ್ಲ, ಒಂದೊಂದೇ ಮಗು ಕಾಣಿಸ್ಕೊತಾ ಇದೆ ನಮಗೆ. ಇದಿಷ್ಟು ಕೂಡ ಅಲ್ಲಿರ್ತಕ್ಕಂಥ ಸ್ಥಳೀಯರು ಹೇಳ್ತಿರ್ತಕ್ಕಂಥದ್ದು ಡಿಸೆಂಬರ್ 15ರಂದು ನಡೆದಿರ್ತಕ್ಕಂಥ ಘಟನೆ ಅಷ್ಟೇ ಅಲ್ಲ, ಹಿಂದೆ ಕೂಡ ಹಲವು ದೃಶ್ಯಗಳನ್ನ CCTV ದೃಶ್ಯಗಳನ್ನು ಗಮನಿಸಿದಂಥ ವೇಳೆಯಲ್ಲಿ ನಮ್ಗೆ ಕಂಡು ಬಂದಿರತಕ್ಕಂಥದ್ದು. ಇತರ ಮಕ್ಕಳೊಂದಿಗೂ ಕೂಡ ಇದೇ ರೀತಿಯಾಗಿ ಆತ ಅಮಾನವೀಯವಾಗಿ ನಡ್ಕೊಂಡಿರ್ತಕ್ಕಂಥ ಘಟನೆಗಳು ಕೂಡ ವರದಿಯಾಗಿದೆ ಅಂತ ಹೇಳಿ ಇರತಕ್ಕಂಥ ಸ್ಥಳೀಯರು ಹಾಗೂ ಪ್ರತ್ಯಕ್ಷದರ್ಶಿಯಾಗಿರ್ತಕ್ಕಂಥ ಜಯರಾಮ್ ಅವರು ಹೇಳಿರ್ತಕ್ಕಂಥದ್ದು. ಕ್ಯಾಮರಾಮನ್ ರಮೇಶ್ ಜೊತೆ ಶಿವಪ್ರಸಾದ್, TV9. ಬೆಂಗಳೂರಿನ ಬನಶಂಕರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ತ್ಯಾಗರಾಜ ನಗರದಲ್ಲಿ ಅಜ್ಜಿಯ ಮನೆ ಮುಂದೆ ಆಟವಾಡ್ತಿದ್ದಂತಹ ಪುಟ್ಟ ಬಾಲಕನ ಮೇಲೆ ಅಮಾನವೀಯವಾಗಿ ಒದ್ದು ದುರುಳಾತನ ವ್ಯಕ್ತಿತ್ವವನ್ನು ಪ್ರದರ್ಶನ ಮಾಡಿರ್ತಕ್ಕಂಥದ್ದು. ಈ ಒಂದು ಅಮಾನವೀಯ ಘಟನೆಯನ್ನು ನೋಡಿದಂತಹ ಇಲ್ಲಿ ಪ್ರತ್ಯಕ್ಷದರ್ಶಿ ಟಿವಿನ ಜೊತೆಗಿದ್ದಾರೆ ಜಯರಾಮ್ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ಡಿಸೆಂಬರ್ 15ನೇ ತಾರೀಕು ನಡೆದಂಥ ಘಟನೆ ಏನು, ಆಕ್ಚುಲಿ ಏನು ಇನ್ಸಿಡೆಂಟ್ ಆಗಿದೆ, ಯಾಕೆ ಆ ರೀತಿ ವರ್ತನೆ ಮಾಡಿದ? ಗಾಡಿಯಿಂದ ಬರ್ತಾ ಇದ್ದೆ, ಹಿಂಗೆ ನಡ್ಕೊಂಡು ಬರ್ತಾ ಇದ್ದೆ, ಗಾಡಿಯಲ್ಲಿ ಬರ್ತಾ ಇದ್ದೆ. ಮಗು ಇಲ್ಲಿ ಆಟ ಆಡ್ತಿತ್ತು. ಆ ಮಗುನ ತುಳಿದಿದ್ದು ನಾನು ನೋಡಿದೆ, ಅಂದರೆ ಒದ್ದಿದ್ದು ನಾನು ನೋಡಿಲ್ಲ. ಮಗು ಬಿತ್ತು, ಆ ಮಗುನ ತುಳ್ಕೊಂಡೆ ಆಚೆ ಪಾಸ್ ಆದ. ನಾನು ಏನು ಮಗುನ ತುಳ್ಕೊಂಡು ಹಂಗೆ ಹೋಗ್ತಾನೆ, ಗಾಡಿ ಟರ್ನ್ ಮಾಡ್ಕೊಂಡು ವಾಪಸ್ ಅವನದು ಪಾರ್ಟಿ ಹತ್ರ ಹೋಗ್ತೀನಿ. ಏನಪ್ಪ ಮಗುನ ಒದ್ದಿದ್ಯಾ, ಒಂದು ಎತ್ತಿ ನಿಲ್ಲಿಸಿಲ್ಲ ಮಗುನ, ಒಂದು ಸಾರಿ ಕೇಳಿಲ್ಲ, ಏನಕ್ಕೆ ಹಂಗೆ ಮಾಡ್ಕೊಂಬಂದು? ಇಲ್ಲ ನನ್ನ ಚಪ್ಪಲಿ ಕಿತ್ತೋಯ್ತು ಅಂತ ನಾನು ಇರ್ಬೋದೇನೋ ಅಂದ್ಬಿಟ್ಟು ಅವ್ರಿಗೆ ಬೈದ್ಬಿಟ್ಟು